ಗರಿಗೆದರಿದ ಲೋಕಸಭಾ ಅಖಾಡ ಮಂಡ್ಯದಿಂದ ದೋಸ್ತಿ ಅಭ್ಯರ್ಥಿ ಹೆಸರು ಫೈನಲ್ ಆಯ್ತಾ? ಇನ್ಮುಂದೆ ರಾಜ್ಯದಲ್ಲಿ ಉಕ್ಕಾ ಬ್ಯಾನ್ ಆಗುತ್ತಾ? ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಯ್ತಾ? ವಾಮಾಚಾರಕ್ಕೆ ಬೆಚ್ಚಿ ಬಿದ್ದ ಮಂತ್ರಿ. ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಯಿತು ಮಂಗನ ಕಾಯಿಲೆ ಆತಂಕ. 9ಕ್ಕೆ ಏರಿದ ಕೆಎಫ್ಡಿ ಸೋಂಕಿತರ ಸಂಖ್ಯೆ. ದೇವರಿಗೆ ಕೈ ಮುಗಿದ ಜಾಂಬವಂತ. ಮಲೆನಾಡಿನಲ್ಲಿ ಗಜಪಡೆಗಳ ಹಾವಳಿ. ಎಲ್ಲದರ ಡೀಟೇಲ್ಸ್ ತೋರಿಸ್ತೀವಿ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರೋಕೆ ಮಾಜಿ ಸಚಿವ ನಾರಾಯಣಗೌಡ ತಯಾರಿ ನಡೆಸಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಜೊತೆಗೆ ನಾರಾಯಣಗೌಡ ರಹಸ್ಯ ಮಾತುಕತೆ ನಡೆಸಿದಾರಂತೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಇಬ್ಬರು ಭೇಟಿಯ ಫೋಟೋ ವೈರಲ್ ಆಗ್ತಾ ಇದೆ. ಲೋಕಸಭೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ನಾರಾಯಣಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಕೊಡದಂತೆ ಒತ್ತಡ ಹಾಕಿದ್ರು. ಆದರೆ ಮಂಡ್ಯ ಬಿಜೆಪಿ ಕೈತಪ್ಪುವುದು ಬಹುತೇಕ ಖಚಿತ ಅನ್ನೋ ಹಿನ್ನೆಲೆ ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರಂತೆ. ಆದರೆ ಎಂಪಿ ಟಿಕೆಟ್ ಆಗಲ್ಲ, ಮೊದಲು ಪಕ್ಷ ಸೇರು ಅಂತ ನಾರಾಯಣಗೌಡಗೆ ಸಿಎಂ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಮಾತಿಗೆ ನಾರಾಯಣಗೌಡ ಎಸ್ ಅಂದಿದ್ದು ಕೆಲವೇ ದಿನದಲ್ಲಿ ಕಾಂಗ್ರೆಸ್ ಸೇರ್ತಾರೆ ಅಂತ ಆಪ್ತ ಮೂಲಗಳು ತಿಳಿಸ್ತಾ ಇದೆ. ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಳು ಬಾಕಿ ಇದೆ. ಸಕ್ಕರೆನಾಡು ಲೋಕಸಭಾ ಅಖಾಡ ಗರಿಗೆದರಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕಣಕ್ಕಿಳಿಯೋ ಸಾಧ್ಯತೆ ಇದೆ. 1 ವಾರಗಳ ಕಾಲ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಪ್ರವಾಸ ಮಾಡ್ತಾರಂತೆ. ಪಕ್ಷದ ಮುಖಂಡರ ವಿಶ್ವಾಸ ಗಳಿಸಲು ನಿಖಿಲ್ ರಣತಂತ್ರ ರೂಪಿಸಿದ್ದು ಮುಂದಿನ ವಾರ ಅಥವಾ ಈ ತಿಂಗಳ ಕೊನೆಯ ವಾರ ಮಂಡ್ಯದ 8 ಕ್ಷೇತ್ರಗಳಲ್ಲಿ ಪರ್ಯಟನೆ ಮಾಡ್ತಾರೆ. ಕ್ಷೇತ್ರಗಳ ಪ್ರತಿ ಹೋಬಳಿಯಲ್ಲೂ ಮುಖಂಡರೊಂದಿಗೆ ಸಭೆ ಮಾಡ್ತಾರಂತೆ. ಯಾವುದೇ ಸಮಾವೇಶ ರ್ಯಾಲಿ ನಡೆಸದೆ ತಳಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಜೆಡಿಎಸ್ ಯುವರಾಜ ಪ್ಲಾನ್ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕೆ ಇಲ್ಲಿ ನಮ್ಮಲ್ಲಿ ಯಾರು ಗಡಿಸ್ತಿಲ್ವಂತ, ಅಭ್ಯರ್ಥಿಗಳಿಲ್ವಂತ, ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು? ನಿಂತ್ಕೊಳ್ಳಿ, ನಮ್ಮಲ್ಲಿ ಯಾರು ಸಮರ್ಥರಿಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ? ಕಾರ್ಯಕರ್ತರೇ ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ? ಆಗಿದ್ರೆ ಲೀಡ್ರ್ ಮಕ್ಕಳೇ ಬರಬೇಕಾ? ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ? ಸ್ಥಳೀಯರಿಗೆ ಅವಕಾಶ ಕೊಡಿ. ಸ್ಥಳೀಯರು ಇಲ್ವಾ ಕಾರ್ಯಕರ್ತರು? ಯಾರು ಬಂದ್ರೂ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಾವು ಸಮರ್ಥವಾದ ಅಭ್ಯರ್ಥಿಯಾಗಿ ಚುನಾವಣಾ ಫಲಿತಾಂಶ ನೋಡ್ತೀವಿ. ರಾಜ್ಯಾದ್ಯಂತ ಹುಕ್ಕಾ ಬ್ಯಾನ್ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ರಹಿತ ಸ್ವಾದಭರಿತ ಹುಕ್ಕಾ ಉತ್ಪನ್ನಗಳ ಸೇವನೆ ಮಾರಾಟಕ್ಕೂ ಕೂಡ ನಿಷೇಧವನ್ನು ಹೇರಿದೆ. ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲು ಮತ್ತು ತಂಬಾಕು ಸಂಬಂಧಿತ ರೋಗಗಳ ಹೆಚ್ಚಳವನ್ನು ತಡೆಯುವ ನಿಟ್ಟಿನಲ್ಲಿ ತಂಬಾಕು ಮತ್ತು ತಂಬಾಕು ರಹಿತ ಹುಕ್ಕಾ ಬಳಕೆ ಮತ್ತು ಮಾರಾಟ ಸೇವನೆಯನ್ನು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿರುವುದಾಗಿ ಆರೋಗ್ಯ ಇಲಾಖೆ ತಿಳಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ನಡೆಸಿರುವಂತಹ ಗ್ಲೋಬಲ್ ಅಡಲ್ಟ್ಸ್ ಟೊಬ್ಯಾಕೋ ಸರ್ವೆ 2016-17 ಅಧ್ಯಯನದ ಪ್ರಕಾರ ಕರ್ನಾಟಕದಲ್ಲಿ 22.8% ವಯಸ್ಕರರು ತಂಬಾಕು ಉತ್ಪನ್ನಗಳನ್ನು ಸೇವಿಸ್ತಾ ಇದ್ದಾರೆ. ಈ ಪೈಕಿ 8.8% ಮಂದಿ ಧೂಮಪಾನಿಗಳಾಗಿದ್ದಾರೆ. ಕರ್ನಾಟಕದಲ್ಲಿ 23.9% ವಯಸ್ಕರರು ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟಾಗಿ ಧೂಮಪಾನವನ್ನು ಮಾಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ತಂಬಾಕು ಸೇವನೆಯ ವ್ಯಾಪಕ ಅಪಾಯವನ್ನು ತೆರೆದಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಹುಕ್ಕಾ ಉತ್ಪನ್ನಗಳ ಮಾರಾಟವನ್ನು ನಿಷೇಧಿಸಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಈಗ ಅಸಲಿ ಸಂಕಷ್ಟ ಎದುರಾಗಿದೆ. ದಿನವೊಂದಕ್ಕೆ ಹೊಸ ಪ್ರಕರಣಗಳು ಪ್ರತಾಪ್ ಮೇಲೆ ದಾಖಲಾಗ್ತಾ ಇತ್ತು. ಆದ್ರೀಗ ಈ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಪರವಾನಗಿಯನ್ನು ಪಡೆಯದೆ DGCA ಹೆಸರಿನಲ್ಲಿ ಮೋಸ ಮಾಡಿ ಪ್ರತಾಪ್ ಡ್ರೋನ್ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಪರಮೇಶ್ವರ್ ಎಂಬುವರು ದೂರನ್ನು ಕೊಟ್ಟಿದ್ರು. ಈ ದೂರಿನ ಮೇರೆಗೆ ರಾಜರಾಜೇಶ್ವರಿ ನಗರ ಠಾಣೆಯ ಪೊಲೀಸರು ದೂರಿನ ಮಾಹಿತಿಯನ್ನ DGCAಗೆ ಕಳುಹಿಸಿಕೊಟ್ಟಿದ್ದಾರಂತೆ. ಈ ಮಾಹಿತಿಯ ಮೇರೆಗೆ DGCA ಯಾವ ಕ್ರಮ ಕೈಗೊಳ್ಳುತ್ತೆ, ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಕರೀತಾರ ಎಂಬ ಕುತೂಹಲ ಮುನ್ನೆಲೆಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯನವರ ಹಳೆ ಮನೆ ಕೂಗಳತಿಯ ದೂರದಲ್ಲಿಯೇ ದರೋಡೆ ನಡೆದಿದೆ. ಕುಟುಂಬ ಸಮೇತ ಪ್ರವಾಸ ಹೋಗಿದ್ದ ವೇಳೆ 1.5 kg ಚಿನ್ನಾಭರಣ ನಗದನ್ನು ದೋಚಿ ಖತರ್ನಾಕ್ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಕಳೆದ 4ನೇ ತಾರೀಕು ರಾಜಸ್ಥಾನ ಮೂಲದ ಮಂಜುಳಾ ದೇವಿ ಎಂಬುವರು ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಿದ್ರು. 2-3 ದಿನ ಸತತವಾಗಿ ಬಂಗಲೆಯನ್ನ ವಾಚ್ ಮಾಡಿದ ಕಳ್ಳ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಕೈಚಳಕ ತೋರಿಸಿದ್ದಾನೆ. ಹಾಡಹಗಲೇ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಪಕ್ಕದ ಮನೆಯನ್ನ ಹತ್ತಿ ಜಂಪ್ ಮಾಡಿ ಎಂಟ್ರಿ ಕೊಟ್ಟ ಕಳ್ಳ ಗ್ರಿಲ್ ಅನ್ನ ಕಟ್ ಮಾಡಿ ಕೃತ್ಯ ಎಸಗಿದ್ದಾನೆ. ಮನೆಯಲ್ಲಿದ್ದ 2 kg 250 ಗ್ರಾಂ ಚಿನ್ನ, ಬೆಳ್ಳಿ ವಸ್ತುಗಳನ್ನು ಕದ್ದಿದ್ದಾನೆ. ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ರಾಜ್ಯದಲ್ಲಿ ಮಂಗನ ಕಾಯಿಲೆಯ ಆತಂಕ ಹೆಚ್ಚಾಗಿದೆ. ಅದರಲ್ಲೂ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಇಂದು 55 ವರ್ಷದ ಓರ್ವ ಮಹಿಳೆಯಲ್ಲಿ KFD ವೈರಸ್ ಪತ್ತೆಯಾಗಿದೆ. ಒಟ್ಟು 7 ಮಂದಿ ಟೆಸ್ಟ್ ಅನ್ನು ಮಾಡಿಸಿದ್ರು. ಅದರಲ್ಲಿ ಒಬ್ಬರಿಗೆ ಸೋಂಕು ಕನ್ಫರ್ಮ್ ಆಗಿದೆ. ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಈ ಪೈಕಿ ಓರ್ವ ಮೃತಪಟ್ಟಿದ್ದು 4 ಗುಣಮುಖರಾಗಿದ್ದಾರೆ. ಮತ್ತೆ 4 ಕೊಪ್ಪ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಮುಂಜಾಗೃತಾ ಕ್ರಮವಾಗಿ ಆರೋಗ್ಯ ಇಲಾಖೆ ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ KFD ವಾರ್ಡ್ ಅನ್ನು ತೆರೆದಿದೆ. ಹೆಚ್ಚಾಗಿ ಕಾಫಿ ಎಸ್ಟೇಟ್ ಭಾಗದಲ್ಲಿ KFD ಪ್ರಕರಣಗಳು ಅಧಿಕವಾಗಿ ಕಂಡು ಬರ್ತಾ ಇದೆ.
ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ದರ್ಬಾರ್ ಜೋರಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಒಂಟಿ ಸಲಗದ ಹಾವಳಿ ಮುಂದುವರೆದಿದ್ದು, ಸಕಲೇಶಪುರ ತಾಲೂಕಿನ ಬಾಳುಪೇಟೆ, ಕಲ್ಕುಂದ, ಇರುಕುರಹಳ್ಳಿ ಗ್ರಾಮದಲ್ಲಿ ಕರಡಿ ಹೆಸರಿನ ನರಹಂತಕ ಕಾಡಾನೆ ಓಡಾಡ್ತಾ ಇದೆ. ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದು, ಬೇಲೂರಿನ ಮತ್ತಾವರ ಗ್ರಾಮದಲ್ಲಿ ವಸಂತ್ ಅನ್ನೋರ್ನ ಈ ಕಾಡಾನೆ ಬಲಿ ಪಡೆದಿತ್ತು. ನಿನ್ನೆ ಕಲ್ಕುಂದ ಗ್ರಾಮದಲ್ಲಿ ಇಬ್ಬರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದೆ. ಅನಾಹುತ ಸಂಭವಿಸುವ ಮುನ್ನ ನರಹಂತಕ ಕಾಡಾನೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಕಾಡಾನೆ ದಾಳಿಗೆ ವಯೋವೃದ್ಧಿಯ ಕಾಲ್ ಮುರಿದಿದ್ದು, ಬಹಿರ್ದೆಸೆಗೆ ತೆರಳಿದಾಗ ದಿಢೀರಂತ ವೆಂಕಟಪ್ಪ ಮೇಲೆ ಒಂಟಿ ಸಲಗ ಅಟ್ಯಾಕ್ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ವಿಟ್ನಲ್ ಭಾಗದಲ್ಲಿ ಗಜಪಡೆಗಳು ಕೃಷಿ ಜಮೀನಿಗೆ ಎಂಟ್ರಿ ಕೊಟ್ಟು ದಾಂಧಲಿ ನಡೆಸ್ತಾ ಇದೆ. ಕಬ್ಬಿನ ಗದ್ದೆ ಹಾಗೂ ಪೈಪ್ಲೈನ್ಗಳನ್ನು ತುಳಿದು ನಾಶ ಮಾಡ್ತಿವೆ. ಪೊನ್ನಂಪೇಟೆ ತಾಲೂಕಿನ ಬಲ್ಯಮಂಡೂರು ಗ್ರಾಮದ ಶಾಲಾ ಮೈದಾನದಲ್ಲಿ ಹುಲಿ ಓಡಾಡಿದೆ. ರಾಮನಗರ ತಾಲೂಕಿನ ತಿಮ್ಮಸಂದ್ರದ ಸಿದ್ದಪ್ಪಾಜಿ ದೇವಾಲಯದ ಬಳಿ ಕರಡಿ ಎಂಟ್ರಿ ಕೊಟ್ಟು ದೇವರಿಗೆ ಕೈ ಮುಗ್ದಿದೆ. ಗ್ರಾಮಸ್ಥರು ಆಶ್ಚರ್ಯಗೊಂಡಿದ್ದಾರೆ.